ನೋಡಿ 24-25 ಇಸ್ವಿಯಲ್ಲಿ ಬರಗಾಲ ಐತಿ ಈ ದೇಶದಲ್ಲಿ. ಆ ಬರಗಾಲ ಇದ್ದಾಗ 19.28 ಕೋಟಿ ಜನ ಈ ಒಂದು ಯೋಜನೆಯ ನೆರವನ್ನು ಪಡ್ಕೊಂಡ್ರು. 19.28 ಕೋಟಿ ಜನ. ಇವಾಗ ಯಾಕೆ ಮೋದಿಯವರು ಅವರ ಕ್ರೂರ ಕಣ್ಣುಗಳು ಇವ್ರ ಮೇಲೆ ಯಾಕೆ ಬೀಳ್ತದೋ ಗೊತ್ತಿಲ್ಲಪ್ಪ. ಈ ಸಾಮಾನ್ಯ ಜನರು ಇಂಥದ್ದು ಒಳ್ಳೊಳ್ಳೆ ಕಾರ್ಯಕ್ರಮಗಳ ಬಗ್ಗೆ ಯಾಕೆ ಕ್ರೂರ ಕಣ್ಣುಗಳು ಬೀಳ್ತದೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಏನು ಅನ್ಕೊಂಡ್ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇವತ್ತು ನೋಡಿ, ಅವರ ಜೊತೆಲಿರ್ತಕ್ಕಂಥವ್ರು ಪ್ರಹ್ಲಾದ್ ಜೋಶಿ ಮತ್ತು ಅನೇಕ ಜನ ಇವತ್ತೆಲ್ಲ ಭಾಷಣ ಮಾಡಿ ನೆನ್ನೆಲ್ಲ ಮೀಟಿಂಗ್ ಎಲ್ಲ ಮಾಡಿದ್ದು, ಇದಕ್ಕೆ ನಾವು ಜನರ ಮಧ್ಯೆ ಹೋಗಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಅಂದರೆ ಎಲ್ಲ ಸುಳ್ಳಿನ ಆಧಾರದ ಮೇಲೆ ಏನೋ ಹೇಳ್ಬೋದು, ಇಲ್ಲ ರೀ 125 ದಿವಸ ಮಾಡಿದ್ದೀವಿ ನಾವು, ಅದಕ್ಕಿಂತ ಹಿಂದೆ ಇದ್ದಿದ್ದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳ್ಬಿಡೋದು ಅಷ್ಟೇ. ಇಂಪ್ಲಿಮೆಂಟೇಷನ್ನು ಅದು ಮಾಡೋಕ್ಕಾಗ್ತದಾ? ಸೊ ಬರೀ ಸುಳ್ಳು ಸುದ್ದಿಗಳನ್ನು ಹಾಕ್ಕೊಂಡು ಇವತ್ತು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ನಿಜವಾಗ್ಲೂ ಕೂಡ ಈ ಕಾನೂನನ್ನು ಬಲಪಡಿಸೋದನ್ನು ಮಾಡೋದು ಬಿಟ್ಬಿಟ್ಟು ಇವರು ಇನ್ನೂ ದುರ್ಬಲ ಮಾಡೋಕೆ ಕೊಟ್ಟಿದ್ದಾರೆ. ಮತ್ತು ಇದರಲ್ಲೂ ಕೂಡ ರಾಮನ ಹೆಸರನ್ನು ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಗಾಂಧಿಯವರ ಹೆಸರನ್ನು ತೆಗೆದಾಕಿ ಮಹಾತ್ಮ ಗಾಂಧಿಯವ್ರನ್ನ ಗೋಡ್ಸೆ ಅವರು ಆವಾಗ ಕೊಂದಾಕಿದ್ರು. ಗೋಡ್ಸೆ ಅವರಿಗೆ ಯಾವ ಸಿದ್ಧಾಂತದ ಮೇಲೆ ನಂಬಿಕೆ ಇತ್ತು ಅಂತ ಇಡೀ ದೇಶಕ್ಕೆ ಗೊತ್ತು. ಅವರ ಒಂದು ಹಿಂದೂ ಮಹಾಸಭಾ RSSನ ಒಂದು ಸಂಬಂಧ ಎಲ್ಲರೂ ಕೂಡ ಗೊತ್ತಿದೆ. ಸೊ ಇವತ್ತು ಮತ್ತೊಮ್ಮೆ ಇಂಥ ಕ್ರಾಂತಿಕಾರಿ ಕಾನೂನು ಮಹಾತ್ಮ ಗಾಂಧಿ ಹೆಸರಲ್ಲೇನಿತ್ತು ಆ ಬಿಲ್ಲನ್ನು ಕೂಡ ಅದನ್ನು ಕೂಡ ಇವತ್ತು ಕೊಂದಾಕಿದ್ದಾರೆ, ಅದರ ಹತ್ಯೆ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಈಗ ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಇದಾಗ್ತಾ ಇದೆ ಅಂತ. BJP ಅವರೆಲ್ಲ ಹೇಳ್ತಾರೆ ಇದನ್ನು ನಾವು ತುಂಬ ಒಳ್ಳೇದು ಮಾಡಿದ್ದೀವಿ ಅಂತ. ನೋಡಿ, ಈಗ ಪ್ರತಿ ವರ್ಷ 100 ದಿವಸ ನಮ್ಮಲ್ಲಿ ಇದ್ದಿದ್ದು ಆಯಿತಾ. ಈಗ ಅದೇ ಜಾಸ್ತಿ ಮಾಡಿದ್ದಾರೆ. ಆದರೆ ಏನು BJP ಇವತ್ತು ಈ ಯೋಜನೆ ಹಿಂದೆ ಮಾಡಿದಾಗ ಪೂರ್ತಿ ಏನು ವೇಜಸ್ ಕಾಂಟ್ರಿಬ್ಯೂಷನ್ ಇತ್ತು ಅದು 100% ಗೌರ್ಮೆಂಟ್ ಆಫ್ ಇಂಡಿಯಾದು. UPA ಮಾಡಿದಂಥ ಕಾನೂನು 100% ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಕ್ಕಂಥದ್ದು ವೇಜಸ್. ಮೆಟೀರಿಯಲ್ ಕಾಂಪೋನೆಂಟಲ್ಲಿ ರಾಜ್ಯ ಸರ್ಕಾರ 25% ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥದ್ದು ಅಡ್ಮಿನಿಸ್ಟ್ರೇಷನ್ನು ವೇಜಸ್ದೆಲ್ಲ ಪೂರ್ತಿ ಕೇಂದ್ರ ಸರ್ಕಾರದ್ದು. ಆ ಥರ ಇವಾಗ ಏನು ಮಾಡಿದ್ದಾರೆ ಇವರು ಇದನ್ನು 40% ಟೋಟಲ್ ಎಲ್ಲ ವೇಜಸ್ಸು ಮೆಟೀರಿಯಲ್ ಎಲ್ಲ ಸೇರಿಸ್ಕೊಂಡು 40% ರಾಜ್ಯ ಸರ್ಕಾರ ಕೊಡಬೇಕು. ನಾನು ಮಾತಾಡ್ತೀನಿ. ಯಾಕೆ ಮಾಡ್ತಾ ಇದ್ದಾರೆ ಅದನ್ನು? ಉದ್ದೇಶ ಏನು ಇವ್ರದ್ದು ದುಡ್ಡಿಲ್ವಾ? ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇವ್ರ ಹತ್ರ ಫೈನಾನ್ಷಿಯಲ್ ಹಣಕಾಸಿನ ವ್ಯವಸ್ಥೆ ಇಲ್ವಾ? ದಿವಾಳಿ ಆಗಿದೆ ಕೇಂದ್ರ ಸರ್ಕಾರ. ಈಗ 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳಿದ್ರೆ ನಾಳೆ ರಾಜ್ಯ ಸರ್ಕಾರದ ಅನೇಕ ರಾಜ್ಯಗಳಿಗೆ ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ದುಡ್ಡು ಕೊಡೋಕ್ಕಾಗಲ್ಲ. ಅವಾಗ ಈ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗೋದಿಲ್ಲ. ಇದು ಗ್ಯಾರಂಟಿ ಅಂತ ಹೇಳೋಕ್ಕೆ ಆಗಲ್ಲ. ಇನ್ನು ಮುಂದಕ್ಕೆ ಗ್ಯಾರಂಟಿ ಅಂತ ಯಾವಾಗಿತ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಎಷ್ಟೇ ಜನ ಬಂದು ನಾನು ಉದ್ಯೋಗ ಬೇಕು ಅಂತ ಕೇಳಿದ್ರೆ ನಾನು ಅವ್ರಿಗೆ ಕೆಲಸ ಕೊಡಿಸ್ತೀನಿ. ಕೆಲಸ ಕೊಡೋಕ್ಕಾಗದೆ ಹೋದರೆ ನಾವು ಅವ್ರಿಗೆ ದುಡ್ಡಿನ ಮುಖಾಂತರ ದುಡ್ಡು ಕೊಡಬೇಕು ಅಂತಲೂ ಕೂಡ ಆಗಿದೆ, ಕಾನೂನಲ್ಲಿದೆ. ನೀವು ಕೆಲಸ ಕೊಡೋಕ್ಕಾಗದೆ ಹೋದರೆ ಅವ್ರಿಗೆ ಇದನ್ನು ಅಮೌಂಟನ್ನು ಅವ್ರಿಗೆ ಸಂದಾಯ ಮಾಡುವಂಥದ್ದು ಕೂಡ ಕಾನೂನಲ್ಲಿ ಸೇರಿಸಿರ್ತಕ್ಕಂಥ. ಇವತ್ತು ಗ್ಯಾರಂಟಿ ಇಲ್ಲ. ಇದು ಒಂದು ರಾಜ್ಯ. ಈಗ ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಮ್ಮ ರಾಜ್ಯಕ್ಕೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ನಮಗೆ ಮಾಡಿರ್ತಕ್ಕ ಅನ್ಯಾಯಗಳ ಬಗ್ಗೆ ನಾವು ಎಷ್ಟು ಹೇಳ್ಕೊಂಡು ಬಂದಿದ್ದೀವಿ ಆಯಿತಾ. GST ಇಂದ, ಟ್ಯಾಕ್ಸ್ ಡೆವಲ್ಯೂಷನ್ನಿಂದ, ಫೈನಾನ್ಸ್ ಕಮಿಷನ್ ಗ್ರಾಂಟ್ಸಿಂದ, ಆಮೇಲೆ ಎಲ್ಲವನ್ನು ಕೂಡ ನಾವು ಹೇಳಿದ್ದೀವಿ ಎಷ್ಟು ಅನ್ಯಾಯ ಆಗಿದೆ. ಬಜೆಟ್ ಅನೌನ್ಸ್ಮೆಂಟ್ಸು ಕೂಡ ಆ ದುಡ್ಡನ್ನು ನಮಗೆ ಕೊಡ್ತಾ ಇಲ್ಲ. ಈವನ್ ಫ್ಲಡ್ ಅಫೆಕ್ಟೆಡ್ಗೂ ಕೂಡ ದುಡ್ಡು ಕೇಳಿದಾಗ ಅದನ್ನು ಕೊಡಲಿಲ್ಲ. ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಿಂದ ಕಿತ್ಕೊಂಡ್ಬರ್ಬೇಕಾಯ್ತು. ಸೊ ನಮ್ಮ ರಾಜ್ಯದ ಪರಿಸ್ಥಿತಿಯಲ್ಲಿ ನಾವು ಬಜೆಟ್ ಮಾಡ್ಕೊಂಡಿರ್ತೀವಿ. ಇವರು ಏಕಾಏಕಿ ಈ ಥರ ಅವ್ರು ಮಾಡಿದ್ರೆ ಈಗ ನಮ್ಮಲ್ಲಿ ಸುಮಾರು 7,000 ಕೋಟಿ ರೂಪಾಯಿ, 6,000 ಕೋಟಿ ರೂಪಾಯಿಯಷ್ಟು ನಮ್ಮಲ್ಲಿ ಪ್ರತಿ ವರ್ಷ ಖರ್ಚಾಗ್ತದೆ ರಾಜ್ಯದಲ್ಲಿ. ಅದರಲ್ಲಿ ಆಲ್ಮೋಸ್ಟು ಇವ್ರದ್ದು 80 to 90% ಅಮೌಂಟು ಕೇಂದ್ರ ಸರ್ಕಾರದ್ದು ಬರ್ತಾಯಿತ್ತು. 90% ಅಮೌಂಟ್ ಕೇಂದ್ರ ಸರ್ಕಾರದ್ದು ಬರ್ತಾಯಿತ್ತು, 90% ಆಗ್ತಾಯಿತ್ತು. ಆ ಮೆಟೀರಿಯಲ್ ಕಾಂಪೊನೆಂಟಲ್ಲಿ 25% ಮಾತ್ರ ನಮ್ಮದಿತ್ತು. ವೇಜಸ್ಸೇ ಮ್ಯಾಕ್ಸಿಮಮ್ ಬರೋದು ಇದರಲ್ಲಿ, ಮೆಟೀರಿಯಲ್ ಕಾಂಪೊನೆಂಟ್ ಭಾಳ ಕಮ್ಮಿ. ಸೊ 90% ಕೇಂದ್ರ ಸರ್ಕಾರ ಕೊಡ್ತಾಯಿತ್ತು. ಸೊ ಗ್ಯಾರಂಟಿ ಇತ್ತು. ನೀವು ಇದನ್ನು ತೆಗೆದುಬಿಟ್ಟು 40% ಕೊಡಿ ಅಂತ ಹೇಳಿದ್ರೆ
ಆಯಿತು, ರಾಜ್ಯಕ್ಕೆ ಅಷ್ಟು ಕೊಡೋಕೆ ಆಗೋದಿಲ್ಲ. ಈಗ ನಮ್ಗೆ ದಿಢೀರಾಗಿ ಮುಂದಿನ ವರ್ಷದಿಂದ 4,000 ಕೋಟಿ ನೀವು ಇದಕ್ಕೆ ದುಡ್ಡು ಇಡಿ ಅಂತ ಹೇಳಿದ್ರೆ ಯಾವ ರಾಜ್ಯಕ್ಕೆ ಆಗುತ್ತೋ ಇಲ್ವೋ? ಮತ್ತು ಯಾಕೆ ಚೇಂಜ್ ಮಾಡಿದ್ರಿ? ಇದು ಚೇಂಜ್ ಮಾಡಿದ ಕಾರಣ ಕೊಟ್ಟಿದ್ದೀರಾ ಇದುವರೆಗೂ ಕೂಡ, ಯಾಕೆ ಇದನ್ನು ಮಾಡಿದ್ದೀರಾ? ಮತ್ತು ಇದಕ್ಕೆ ನಿಮ್ಮ ಹೆಸರು ಯಾಕೆ ಇಡ್ತೀರಾ? ಮತ್ತೆ 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಕ್ರೆಡಿಟ್ ಬೇಕು? ನಿಮ್ಗೆ ಯಾಕೆ VBG ರಾಮ್ಜಿ ಹೆಸರಾಗಿ ಇಡಬೇಕು? ಎಲ್ಲಿ ನೋಡಿ ಪ್ರತಿಯೊಂದು ಸ್ಕೀಮ್ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ PM ಹೆಸರು ಸೇರಿಸ್ಬಿಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. PM ಆವಾಸ್ ಯೋಜನೆ, ಅದ್ರಲ್ಲಿ ಏನು ಕೊಡ್ತಾರೆ ದುಡ್ಡು ನಮಗೆ? ಆದರೆ PM ಹೆಸರು ಅಷ್ಟೇ. ಹಿಂದೆ ಇಂದಿರಾ ಆವಾಸ್ ಯೋಜನೆಯಲ್ಲಿ 90% ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾ ಇತ್ತು. ಈಗೆಲ್ಲ 60-40. ಆಯುಷ್ಮಾನ್ ಭಾರತ್ ಯೋಜನೆ ಎಲ್ಲ ಕಡೆ ಏನು ಆಯುಷ್ಮಾನ್ ಭಾರತ್ ಹೆಸರು ಹೇಳ್ತಾರೆ. 75% ಗೌರ್ಮೆಂಟ್ ಆಫ್ ಕರ್ನಾಟಕ ದುಡ್ಡು ಕೊಡ್ತದೆ, 25% ಮಾತ್ರ ಗೌರ್ಮೆಂಟ್ ಆಫ್ ಇಂಡಿಯಾ. ಪ್ರತಿಯೊಂದು ಕೂಡ ಇವ್ರ ಹೆಸರಿನಲ್ಲೇ ಎಲ್ಲ ಇವರೇ ಮಾಡ್ದಂಗೆ. ಅದೇ ಥರ ಇವತ್ತು ಈ ಕಾನೂನು ತಗೊಂಡು ನೀವು ಮತ್ತೆ ಈ ಥರ ಯಾಕೆ ಮತ್ತೆ ನೀವು ತೊಗೊಂಡ್ಬರ್ತೀರಾ? ಮತ್ತು ಅದರಲ್ಲೂ ಕೂಡ ಆ ರೈಟ್ಸು ಕೂಡ ತೆಗೆದುಬಿಟ್ಟಿದ್ದಾರೆ. ಮೊದಲು ಗ್ರಾಮ ಸಭೆ ಕೂತ್ಕೊಂಡು ತೀರ್ಮಾನ ಮಾಡ್ಬೋದಾಗಿತ್ತು ಯಾವ ಕೆಲಸ ತಗೊಳ್ಬೇಕು ಅಂತ ಇವರೇ ಹೇಳ್ತಾರಂತೆ. ಮತ್ತು ಅವರಲ್ಲಿ ಹೇಳಿದ್ದಾರೆ ನೋಡಿ, ಹಿಂದೆ ಇದ್ದಂಥ ಏನು ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಕನ್ಸಲ್ಟ್ ವಿತ್ ಸ್ಟೇಟ್ ಗೌರ್ಮೆಂಟ್ ವಿಲ್ ಆ್ಯಡಿಂಗ್ ಟು ದ ಲಿಸ್ಟ್ ಆಫ್ ಪರ್ಮಿಸಿಬಲ್ ವರ್ಕ್ಸ್ ಅಂತ ಹಿಂದೆ ಇತ್ತು. ಇವರೇನು ಹೇಳಿದ್ದಾರೆ? ಇವತ್ತಿನ ಕಾನೂನು ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಯುನಿಲ್ಯಾಟ್ರಲಿ ಆ್ಯಡ್ ಯಾವ ವರ್ಕು ಇದಕ್ಕೆ ಸೇರಿಸ್ಬೇಕು, ರಾಜ್ಯ ಸರ್ಕಾರ ಕೇಳಂಗೆ ಇಲ್ಲ, ಅವರೇ ಘೋಷಣೆ ಮಾಡ್ಬೋದು. ಆಯಿತಾ? ಇನ್ನೊಂದು ಈಗಾಗಲೇ ಹೇಳಿದ್ದೀನಿ 40% ನಮ್ಮ ಕಡೆಯಿಂದ ಮಾಡಿಸಿ ಅಂತ. ಇನ್ನೊಂದು ನೋಡಿ, ಏನಾದರೂ ಎಕ್ಸೆಸ್ ಅಮೌಂಟು ಬೈ ಚಾನ್ಸ್ ಆಯಿತು, ನಾವು ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ತೀವಿ, ಇವ್ರು ಕೊಡೋದು ಈಗೇನಾಗಿದೆ ಇಷ್ಟು ಬಜೆಟ್ ಅಮೌಂಟ್ ಥರ ಕೊಟ್ಬಿಡ್ತಾರೆ ಅಲೋಕೇಶನ್ ಮೇಲೆ. ಅಲೋಕೇಶನ್ ಜಾಸ್ತಿ ನಾವು ಖರ್ಚು ಮಾಡಿದ್ರೆ ಆ ವರ್ಕ್ಸು ಕೂಡ ನೀವು ಅವ್ರು ಹೇಳಿದ ಪ್ರಕಾರ ನಮ್ಮ ದುಡ್ಡು ಹಾಕಿದ್ರು ಕೂಡ ಪೂರ್ತಿಯಾಗಿ ಅವ್ರು ಹೇಳಿದ ಪ್ರಕಾರನೇ ನೀವು ಈ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮಾಡಿಬಿಟ್ಟಿದ್ದಾರೆ. ಸ್ವಂತ ರಾಜ್ಯ ಸರ್ಕಾರಕ್ಕೆ ಫ್ರೀಡಮೇ ಕೊಟ್ಟಿಲ್ಲ. ಆಯಿತಾ? ನಮ್ಮ ಓನ್ ರಿಸೋರ್ಸಲ್ಲಿ ನಾವು ಮಾಡಿದ್ರು ಕೂಡ ಅವ್ರು ಹೇಳಿದ ಪ್ರಕಾರ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಮತ್ತು ಏನಾದರೂ ಎಕ್ಸೆಸ್ ಖರ್ಚಾದರೆ ಪೂರ್ತಿಯಾಗಿ ನಿಮ್ಮ ಫಂಡೇ. ಅವ್ರು ಏನು ಅಲೋಕೇಶನ್ ಇದೆ ಅದಕ್ಕಿಂತ ಎಕ್ಸ್ಟ್ರಾ ಖರ್ಚಾಯಿತು ಅಂತ ಇಟ್ಕೊಳ್ಳೋಣ. ಬರಗಾಲ ಬಂತು, ಹೆಚ್ಚು ಖರ್ಚಾಯಿತು, ಜಾಸ್ತಿ ಜನ ಬಂದರು, 60-40 ಮಾಡಿದ್ರು ಕೂಡ ಬೈ ಚಾನ್ಸ್ ನಾಳೆ ಎಕ್ಸ್ಟ್ರಾ ಖರ್ಚಾಯಿತು, ಅದು ಕೂಡ ಪೂರ್ತಿ ರಾಜ್ಯ ಸರ್ಕಾರ ಕಟ್ಟಬೇಕು, ನಾವೇನು ಕೊಡೋದಿಲ್ಲ ಅಂತ ಅವ್ರು ಹಾಕ್ಬಿಟ್ಟಿದ್ದಾರೆ. ಈ ಥರ ಪ್ರತಿಯೊಂದರಲ್ಲೂ ಕೂಡ ಅವ್ರು ಮಾಡಿರ್ತಕ್ಕಂಥ ಕಾನೂನುಗಳು ನೋಡಿದ್ರೆ ಇವತ್ತು ಅವರೇ ತೀರ್ಮಾನ ಮಾಡ್ತಾರಂತೆ, ಅವ್ರು ಹೇಳಿದ ಪ್ರಕಾರ ವರ್ಕ್ಗಳು ಮಾಡಬೇಕಂತೆ. ಆ ಪ್ರಧಾನಮಂತ್ರಿ ಗತಿ ಯೋಜನೆ ಅಂತ ಅದಕ್ಕೆ ಈಗ ಹಿಂದೆ ಎಲ್ಲ ಅವರ ಹೊಲದಲ್ಲಿ ಇದರಲ್ಲೆಲ್ಲ ಕೆಲಸಗಳು ತೊಗೊಳ್ತಾರೆ. ಈಗ ಅವರು ಹೇಳುವಂಥ ಕೆಲಸಗಳಲ್ಲಿ ತೊಗೊಳ್ಳುವಂಥದ್ದು ಮಾಡಿದ್ದಾರೆ. ನಾಳೆ ಯಾವುದೋ ಒಂದು ರೋಡ್ ಕೆಲಸ ಮಾಡಿ, ಹೈವೇ ಕೆಲಸ ಮಾಡಿ, ಇನ್ನೊಂದು ಕೆಲಸ ಮಾಡಿ ಅಂತ ಅದಕ್ಕೂ ಕೂಡ ಅವ್ರು ಲಿಂಕ್ ಮಾಡ್ಬೋದು.